KJ ಟಿಂಕರ್ ಅಂತ ಚೇಂಬರಲ್ಲಿ ರೆಡಿ ಮಾಡ್ತಾರೆ. ನಮ್ಮ ನಾಸಿರ್ ಬಾಯ್ ಮತ್ತು ಇವರು ರೆಫರೆನ್ಸಲ್ಲಿ ಫ್ಯಾನ್ಸ್ ಆಗಿ ನಮ್ಮ RCBಗೋಸ್ಕರ ಏನೇನು ಮಾಡ್ಬೇಕು ನೋಡಿ. RXZ 135 5 ಸ್ಪೀಡು ಎಲ್ಲ ಮಾಡ್ತಾರೆ. ಇನ್ಬಿಲ್ಡ್ ನೋಡಿ, ಬರ್ದಿಡ್ಕೊಬಿಡಿ ಈ ಸತಿ ಕಪ್ಪು ನಮ್ದೇ 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 ನೋಡಿ. ಕ್ಯಾಟ್ ಸೈಲೆನ್ಸರ್ ಇಟ್ಕೊಂಡವ್ರೆ, ಚೆನ್ನಾಗಿತ್ತು ಅಲ್ವ ತಗಡೆಯಿಂದ. ಒಂದ್ಸತಿ ಹಾಕರ್ ಅಲ್ಲಾಡಬಾರ್ದು, ಹಂಗೈತೆ ಲಾಕ್ಗಳ. ಸೈಲೆನ್ಸರ್ ಬಿಸ್ತಾ ಇದ್ದಾರೆ, ಸ್ಟಾಕ್ ಸೈಲೆನ್ಸರು. ಅದಾದ್ಮೇಲೆ ಇದು ಹಾಕ್ತಾರೆ. ನಮ್ಮ ಕುಮಾರಣ್ಣ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದರು, ಬಂದಿದ್ದಾರೆ ಊರಿಗೆ ಹೋಗಿದ್ದವರು. ಸೊ ಇವತ್ತು ಮೈಸೂರಿಗೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದರೆ ತುಂಬಾ ಬ್ಯುಸಿ ಇದ್ದಾರೆ, ಏನೇನೋ ಪ್ರಾಬ್ಲಮ್ಸ್. ಸೊ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಗುರು, ಯಾಕೆಂದರೆ ನಮ್ಮ ಕಡೆಯಿಂದ ತೊಂದರೆ ಆಗಬಾರ್ದಲ್ಲ ಯಾರಿಗೂ. ಅದಕ್ಕೋಸ್ಕರ ಇರಲಿ, ತೊಂದರೆ ಇಲ್ಲ. ಅಲ್ಲಿ ನಮ್ಮ ನಾಸಿರ್ ಬಾಯ್ ಇದ್ದಾರೆ ಮಂಡಿ ಮೂಲದಲ್ಲಿ, ಅವ್ರಿಗೆಲ್ಲ ಲಿಂಕ್ ಇದೆ, ಬನ್ನಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ. ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ 10:30 10:30 ಆಗೋಗೈತೆ. ಈಗ ಹೊರಟಿದ್ದೀನಿ, ಬೆಳಗ್ಗೆ ಬೇಗನೆ ಹೋಗ್ಬೇಕಿತ್ತು, ಸೊ ಲೇಟ್ ಆಗೋಯ್ತು. ನಮ್ಮ ಕುಮ್ಮಿಯಾರಣ್ಣ ಅಂಗಡಿಲೇ ಇದ್ದೀನಿ ಸದ್ಯಕ್ಕೆ ಅಂದ್ಬಿಟ್ಟೆಲ್ಲ ಹೋಗೈತಿ ಒಯ್ಯ. ನನ್ನ ಮಗನ್ ತಗೊಂಬಂದು ನಂದು ಹಳೆ ಟ್ಯಾಂಕ್ ನೋಡಿದಿರ್ತಾರೆ ಎಲ್ಲರೂ ರೆಗ್ಯುಲರಾಗಿ ವಾಚ್ ಮಾಡೋದಾದ್ರೆ. ಸೊ ಇದೇ ಟ್ಯಾಂಕಿಗೆ ಇನ್ನೊಂದು ಶೀಲ್ಡ್ ತೊಗೋಬೇಕು, ದೀಕ್ಷಿ ಕಂಪ್ನಿ ಶೀಲ್ಡ್ ತೊಗೊಂಡು RCB ಇದು ಏನು ಫುಲ್ಲು ಗ್ರಾಫಿಕ್ಸು ಮಾಡಿಸಿ ನಮ್ಮ Yamaha RX ಏನಿದೆ ಅದನ್ನು RCB RX ಮಾಡೋಣ ಅಂತ ಹೊರಟಿದ್ದೀನಿ. ಧೂಳಾಗೈತೆ, ವರ್ಷದಾಗಿದ್ದೀನಿ. ಕುಮಾರಣ್ಣ ಎಲ್ಲೋ ಊರಿಗೆ ಹೋಗೋರಂತೆ, ಊರಿಗೆ ಅಂದರೆ ಇಲ್ಲೇ ಅವ್ರ ಮಿಸ್ಸಸ್ ಊರಿಗೆ. ಸೊ ಇದನ್ನೆಲ್ಲ ಒರೆಸ್ಕೊಂಡು ಹಿಂದ್ಗಡೆ ಕಟ್ಟೋದು, ಬನ್ನಿ. ಹಿಂದ್ಗಡೆ ಕಟ್ಟವ್ವ ಕಟ್ಟಿದ್ದೀನಿ ನೋಡಿ, 2 ಹಾಕಿದ್ದೀನಿ. ಬಂದು ಸ್ಟ್ರೆಪ್ಪು ಅಲ್ಲಾಡಲ್ಲ ಅಂತ ಅಂದ್ಕೊಂಡಿದ್ದೀನಪ್ಪ, ಏನಾಗುತ್ತೋ ಏನೂ ಗೊತ್ತಿಲ್ಲ. ಏನೋ ಆದರೆ ಬಿದ್ದೋದ್ರೂ ತೊಂದರೆ ಇಲ್ವಲ್ಲ. ಕಟ್ಕೊಂಡು ತಗೊಂಡೋಗೋಣ ಮೈಸೂರುವರೆಗೂ. ಬಿಸಿಲಲ್ಲೇ ಚುರ ಅಂತ ಇದ್ಗುರು. ಗ್ಲೌಸ್ ತಗೊಂಡಿದ್ದೀನಿ, ದೇವರನ್ನ ಹಾಕೊಳಕ್ಕೆ ಹೋಗಲ್ಲ. ಫ್ಯಾನ್ಸ್ ಆಗಿ ನಮ್ಮ RCBಗೋಸ್ಕರ ಏನೇನು ಮಾಡ್ಬೇಕು ನೋಡಿ. RCBದು ಅನ್ಬಾಕ್ಸ್ ಇವೆಂಟ್ ಯಾರು ನೋಡಿದ್ರು ಗುರು? ನಾನಂತೂ ಲೈವ್ ಅಲ್ಲಿ ಇಲ್ಲಿ ಹುಡುಕಿ ಎಲ್ಲಿ ಮಾಡ್ತಾರೆ ಅಂತಲೇ ಗೊತ್ತಾಗಿಲ್ಲ. ಆಮೇಲೆ IPL.com ಹೋಗಿ ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ನೋಡಿದ್ದಾಯ್ತು ಗುರು. ಏನು ಕ್ರೌಡು ಅಂತೀರಾ, ಸೂಪರ್. ನಮಗೆ ಫ್ಯಾನ್ಸ್ಗೆ ಇನ್ನೊಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ ಗುರು, ಟಿಕೆಟ್ ಪ್ರೈಸಸ್ ಅಂತೂ ತುಂಬಾ ಕಾಸ್ಟ್ಲಿ. ಅದರಲ್ಲೂ ಟಿಕೆಟ್ ಸಿಗೋದೇ ಇಲ್ಲ. ಟಿಕೆಟ್ನ ಆನ್ಲೈನ್ ಮಾಡಿ ಎಷ್ಟೋ ನಿಮಿಷಕ್ಕೆ ಸೇಲೇ ಆಗೋಯ್ತವೆ. ಅದೊಂದು ಮೇನ್ ಡಿಸ್ಅಡ್ವಾಂಟೇಜ್ ಗುರು. ಇದು ನಂದೊಂದು ಸರಿ ಮಾಡಿಬಿಟ್ರೆ RCB ಅವರು ಸೂಪರ್ ಅನ್ಕೊಳ್ಳಿ. ಇವೆಂಟು ಸೂಪರು. ಈ ಸತಿ ಅಂತೂ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು, ಕನ್ನಡಕ್ಕೆ ಆದ್ಯತೆ ಕೊಟ್ಟು, ಕನ್ನಡ ಸಾಂಗ್ಗಳು, ಕರ್ನಾಟಕ ಸಿಂಗರ್ಗಳು, ಕನ್ನಡ ಫ್ಲ್ಯಾಗ್ನ ಆರಿಸಿದ್ದೇನು ಸೂಪರಾಗಿತ್ತು ನೋಡೋಕ್ಕೆ. ಬರ್ದಿಡ್ಕೊಬಿಡಿ ಈ ಸತಿ ಕಪ್ಪು ನಮ್ದೇ ಅಷ್ಟೇ. ಏನಂತೀರ? ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಅಂತೂ ಇಂದು ನಮ್ಮ Yamaha RXನ ನಮ್ಮ ಅಮಾವಾಸ್ಯೆನ Yamaha RCB RX ಮಾಡೋವಂಥ ಮೊದಲನೇ ಹಂತದ ಕೆಲಸ ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮೈಸೂರಿಗೆ ಹೊರಟಿದ್ದೀನಿ ಗುರು. ಟೈಮಿಂಗ್ಸ್ ಬಂದ್ಬಿಟ್ಟು 10, 11, 5 ಆಗೋಯ್ತು. 12 ಗಂಟೆ 1 ಗಂಟೆ ಅಷ್ಟೊಳಗೆ ಅಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕೆಲಸ ಸಿಂಪಲ್ ಗುರು, ಇವತ್ತಿನ ಪ್ಲ್ಯಾನ್ ಸಿಂಪಲ್. ಮಂಡಿ ಮೊಹಲ ಹೋಗಿ ನಮ್ಮ ನಾಸಿರ್ ಬೈನ ಕರ್ಕೊಂಡು ಅವ್ರ ಕಡೆಯಿಂದ SUR ಅಲ್ಲಿ ಏನು ಕೆಲಸ ಮಾಡ್ತಿದ್ದಂತಹ ಹುಡುಗ, ಅವರ ಶಿಷ್ಯ ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಎಕ್ಸಾಸ್ಟ್ನ ಮಾಡೋವಂಥ ಚೇಂಬರ್ ಮಾಡೋವಂಥ ಅಂಗಡಿನ ಓಪನ್ ಮಾಡೋಣಂತೆ. ಎಲ್ಲಾದ್ರೇನು ನಮಗೆ ಕೆಲಸ ಕ್ಲೀನಾಗಿ ಮಾಡಿಕೊಟ್ರೆ ಸಾಕು. ಕೆಲಸ ಕ್ಲೀನಾಗಿ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ನಾಸಿರ್ ಬೈ ಅವರು ರೆಕಮೆಂಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ತೊಗೋತಾರೆ ಏನು ಕತೆ ತಲೆಯೆಲ್ಲ ಐಡಿಯಾ ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡಿಸ್ಬೇಕು ಅಂತ. ಒಂದ್ಸತಿ ಅಲ್ಲಿಗೆ ಹೋದ್ಮೇಲೆ ಅವ್ರ ಮುಂದೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಲೀನಾಗಿ ನೋಡಿ, ಕೊನೆವರೆಗೂ ನೋಡಿ. ಯಾರು RCB ಫ್ಯಾನ್ಸ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಫಾಲೋ ಮಾಡಿಬಿಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿಬಿಡಿ ಗುರು. ಚೆನ್ನೈಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿಗೆ ಹೋಗಿ ನಮ್ಮ RXನ ತಗೊಂಡು ಮ್ಯಾಚ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾರಾದರೂ ಹೋಗಿ ಅನ್ನೋರು ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಹೋಗೋದು ಬೇಡವೋ. RCB ಅಂದರೆ ಒಂಥರ ಲವ್ ನಮಗೆ, ಲವ್. ಹಾಂ ಗೌಡ್ರೆ, ಏನ್ಲ ಓ ಟ್ರಾಫಿಕ್ ಪೊಲೀಸ್ ಹಾಕ್ಬಿಟ್ಟಾರೆ, ಕೈಯೇ ತೋರಿಸ್ತವ್ರಪ್ಪ. ಬಿಡು, ಅಲ್ಲೇ ಇರ್ಲಿ. ಯಾಕೆ ಬಿಟ್ರೆ ನೀನು ಬೈಕ್ ತಗೊಂಡು ಒಂದು ರೌಂಡ್ ಹೋಗುತ್ತೆ ಕಣ ನೀನು. ಇಲ್ಲ ಹಣ್ಣು ತಿಂತಾ ಇದ್ದೆ ಒಂದು ಅಂಗಡಿಲಿ, ವ್ಯಾಪಾರ ಮಾಡ್ತಿದ್ದೆ ಹುಡುಗ ಶಿಷ್ಯ. RX ಅಂದರೆ ಇಷ್ಟ ಏನೋ,
ಚೆಕ್ ಮಾಡಕ್ಕೆ ಹೋಗಿದ್ದ. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ತಿಕ್ ಕೆಟ್ಕೆ ಬಿಡು. ಸ್ಕೂಲಿಗೆ ರಜಾನೇನು? ರಜಾನ ಸ್ಕೂಲ್ಗೆ? ಎಕ್ಸಾಮ್ ಯಾವಾಗ? ಹಾಂ RX ಬೇಕಂದ್ರೆ ಇಷ್ಟನಾ? ನೋಡಿ ಇಲ್ಲಿ ಈ ಕಡೆ ಕ್ಯಾಮ್ರಾ ನೋಡ್ತಿದ್ದಾಗ ಹಾಕ್ಸಿರಿ ಕಡೆ. ಏನು ಮಾಡಿವಿ? ಹೆಲ್ಮೆಟ್ ಆ ಕಡೆ ಇಡ್ತಿದ್ದಲ್ಲ, ಏನು ಮಾಡಿವಿ ಹೇಳಿಲ್ಲ ಅಂದ್ರೆ ಏನು ಮಾಡಿವಿ ಹೇಳು? ಹತ್ತಿವ ಬೈಕ್ ಮೇಲೆ ಏನಯ್ಯ? ಹತ್ತು ಏನು ಮಾಡಿವೆ? ಸ್ಟಾರ್ಟ್ ಮಾಡಿವ? ಬಿಟ್ರೆ ಎಲ್ಲ ಮಾಡ್ತೀನಿ ನೀನು. ಅಯ್ಯೋ ಹುಡುಗರಿಗೆ ಎಷ್ಟು ಇಷ್ಟ ಗುರು RX ಅಂದರೆ ಪ್ರಾಣ ಬಿಡಿ. ಅಯ್ಯೋ ಹುಡುಗರು RX ಇಷ್ಟಪಡೋಷ್ಟು ಬೇರೆ ಯಾವ ಬೈಕ್ನು ಇಷ್ಟಪಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಗುರು. ಈ ಥರ ಹೈವೇ ಸಿಕ್ಕಿದ್ಮೇಲೆ RX ಹೊಡಿದಲ್ಲ ಹೆಂಗೆ ಗುರು? ಚಚ್ಬೇಕು ಹಂಗೆ ಥ್ರಾಟಲ್ಲಿ ಇಟ್ಕೊಬಿಟ್ರೆ ಹೋಯ್ತಾ ಇರ್ಬೇಕು. ಕೇಳಿಸ್ಕೊಳ್ಳಿ ಸೌಂಡು. ಹೆಂಗಿತ್ತು? ಸೂಪರ್ ಅಲ್ವಾ? ಶಾಪ ಈ ಬಿಸಿಲಲ್ಲಿ 90 ಕಿಲೋಮೀಟ್ರ್ ಹೊಡೆಯೋಕ್ಕೂ ಸಾಕಾಗೋಯ್ತೈತೆ ಗುರು. ಅಂತೂ ಇಂತೂ ಮಂಡಿ ಮೊಹಲ್ಲಾ ಬಂದು ರೀಚ್ ಆಗಿದ್ದೀವಿ. ಅಲ್ಲ ಮಂಡಿ ಮೊಹಲ್ಲಾ. ಮಂಡಿ ಮೊಹಲ್ಲಾಗೆ ರಂಜಾನ್ ಟೈಮಲ್ಲಿ ಏನು ಉಪವಾಸ ಮಾಡ್ತಾರೆ ಆ ಟೈಮಲ್ಲಿ ಬರೋದೇ ಚಂದ ಗುರು. ಇನ್ನು ನೈಟ್ ಹೊತ್ತು ಸೂಪರು. ನಮ್ಮ ನಾಸಿರ್ ಬಾಯ್ ಓಹೋ 4 ಜನ ಸಾಕೇನ್ರು? ಇನ್ನೊಂದು ಇಬ್ರು ಕೂತ್ಕೊಳ್ಳಿ. ಬಡ್ಡಿದೆ ಕೋತೆ ನನ್ನ ಮಕ್ಳ 4 ಜನ ಕೂತವ್ರೆ ಫ್ರೆಂಡ್ಸು. ಹಿಂದ್ಗಡೆನೆ ಏನು ಒಂಚೂರು ಕಮ್ಮಿ ಮೇಲೆ ಕೂತವನೆ. ಚೂರು ಏನಾರು ಹಂಸ ಆರ್ಸ್ ಕೆಳಗೆ ಬಿತ್ತು ಅಂದರೆ ಸಾಮಾನು ಗಿಮಾನೆಲ್ಲ ಹೊಗೆ. ಇಲ್ಲೇ ಟರ್ನಿಂಗ್ ಸರ್ಕಲ್ ಫಸ್ಟ್ ಲೆಫ್ಟ್ ನಮ್ಮ ನಾಸಿರ್ ಬಾಯ್ ಶಾಪ್ ಬರುತ್ತೆ. ಬಾ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಗುರು. ಇಲ್ಲೇ ಅವ್ರು ನೋಡಿ ನಮ್ಮ ನಾಸಿರ್ ಬೈ. ಇದು ನೋಡಿ ಅಲ್ಲಿ ಇಲ್ಲೇ ಅಲ್ಲಾಡಿ ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗೋಯ್ತೆ. ತೊಂದರೆ ಇಲ್ಲ, ಹಿಂಗೆ ಸ್ಕ್ರಾಪ್ ಹಾಕ್ಬೇಕು. ಪೆಟ್ರೋಲ್ ಆಫ್ ಮಾಡುವ. ನಾಸಿರ್ ಬಾಯ್ ಉಪವಾಸ ಹೆಂಗೆ ನಡೀತೈತೆ? ಈಗ ಇದನ್ನು ಸ್ಕ್ರಾಪ್ ಮಾಡ್ಕೊಡ್ಬೇಕು ನನಗೆ. ಇದು ಬಂದ್ಬಿಟ್ಟು ನಾನು RCB ಥೀಮಲ್ಲಿ ರೆಡಿ ಮಾಡಿಸ್ತಾ ಇದ್ದೀನಿ ಬೈಕ್ನ. ಬನ್ನಿ ಹೋಗೋಣ. ಸರಿ ಆಯ್ತು. ಈ ಟ್ಯಾಂಕ್ ಈಗ ಬಿಚ್ಚಿಬಿಟ್ಟು ಅವರಿಗೆ ಕೊಡಬೇಕು ಸ್ಕ್ರ್ಯಾಪ್ ಮಾಡಲಿಕ್ಕೆ. ಇಲ್ಲಿಂದ ಸ್ಟಿಕ್ಕರ್ ಅಂಗಡಿ ಹೇಳಿದ್ನಲ್ಲ, ನಂಜುಮಳಿಗೆ ಸರ್ಕಲ್ ಹತ್ರ ಬರುತ್ತೆ ಸ್ಟಿಕ್ಕರ್ ಅಂಗಡಿ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು. ಆಮೇಲೆ ಈಗ ಮೇನ್ ಕೆಲಸ ಬಂದ್ಬಿಟ್ಟು ಈ ಎಕ್ಸಾಸ್ಟ್ ಏನಿದೆ ಆ ಶಾಪು ನಮ್ಮ ನಾಸಿರ್ ಬೈ ಗೊತ್ತು, ಅಲ್ಲಿಗೆ ಹೋಗೋಣ. ಇದು ಬಂದ್ಬಿಟ್ಟು ಚೇಂಬರು ಮುಂದ್ಗಡೆಯಿಂದನೇ ಸ್ವಲ್ಪ ದಪ್ಪ ಬರುತ್ತಲ್ಲ. ವಿಡಿಯೋ ಇದೆ ನಂದು ರೆಫರೆನ್ಸಿಗೆ ಬೇಕಾದ್ರೆ ತೋರಿಸ್ತೀನಿ. ನಿಮ್ಮ ಹೆಸರು ಸರ್? ಏಜಸ್ ಅಂತ. ಇವರು ಮೈಸೂರಲ್ಲಿ ಚೇಂಬರ್ ಏಜೆ ಟಿಂಕರ್ ಅಂತ ಚೇಂಬರಲ್ಲಿ ರೆಡಿ ಮಾಡ್ತಾರೆ. ನಮ್ಮ ನಾಸಿರ್ ಬಾಯ್ ಮತ್ತು ಇವರು ರೆಫರೆನ್ಸಲ್ಲಿ ಕರೆಸಿದ್ದಾರೆ. ಇವರು ಕೂಡ ಚಿಂದಿಯಾಗಿ ಚೇಂಬರೆಲ್ಲ ಮಾಡ್ತಾರಂತೆ RXಗೆ. ಏಜೆ ಟಿಂಕರ್ಸಾ? ಸೊ ನನ್ನ ಏನು ಚೇಂಬರ್ ಇದೆ RX 100ಗೆ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಮಾಡ್ತಾರೆ, ಏನು ಕತೆ, ಯಾವ ರೀತಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ರೆಕಮೆಂಡ್ ಮಾಡೋಣ. ಸೊ ಫೇಮಸ್ ಐತೆ ಅಂತ ಆ ಜಾಗಗಳಿಗೆ ಹೋಗ್ಬೇಡಿ. ಕೆಲಸಗಾರರಿದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಹೋಗಿ ನೋಡಿ ಕೆಲಸ ಮಾಡಿಸ್ಕೊಳ್ಳಿ. ಎಲ್ಲ ಕುರಿಗಳ ಥರ ಒಬ್ಬೊಬ್ಬರೇ ಹೋಗಿ ಕುರಿಗಳ ಥರ ಕುರಿ ಆಗೋಕೆ ಹೋಗ್ಬೇಡಿ. ನೋಡೋಣ ಏಜಸ್ ಅವರು ಯಾವ ರೀತಿ ಮಾಡ್ಕೊಡ್ತಾರೆ, ಏನು ಕತೆ ನೋಡೋಣ. ಅಷ್ಟೊತ್ತವರೆಗೂ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ. ಬಲೂನ್ ಚೇಂಬರ್ ಅಂತ ಅದಕ್ಕೆ ಹೆಸರು. ಸೊ ವೀಡಿಯೋ ಕೂಡ ತೋರಿಸ್ದೆ, ಫೋಟೋ ಕೂಡ ತೋರಿಸ್ದೆ. ಅಲ್ಲೇ ಅಂತಾರಲ್ಲ ಅವರೇ ಏಜಸ್ ಅಂತ. ತುಂಬ ಕೆಲಸ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಅಂದ್ರೆ ಒಂದು 4-5 ರೇಟ್ ಟೈಮ್ ಬೇಕಂತೆ. ಈಗ ಅವರ ಏಜಸ್ ಅಂತ ಹೇಳಿದ್ರಲ್ಲ, ಅವ್ರದ್ದು ಟಿಂಕರ್ ಶಾಪು, ಅದು ಏಜಸ್ ಟಿಂಕರ್ ಚೇಂಬರೆಲ್ಲ ರೆಡಿ ಮಾಡ್ತಾರೆ. ಆ ಶಾಪು ಹತ್ರ ಹೋಗಿ ಡಿಸ್ಕಸ್ ಮಾಡಬೇಕು ಗುರು. ಯಾಕೆಂದರೆ ಸ್ವಲ್ಪ ಜಾಸ್ತಿ ಟೈಮ್ ಕೇಳ್ತಾರೆ ಗುರು. 15 ದಿನ ಟೈಮ್ ಬೇಕು ಅಂತ ಅವ್ರೆ. ಅದಕ್ಕಿಂತ ಮುಂಚೆ ಏನೋ ಮಾತಾಡಿದ್ವಿ. ಬರೋಣ. ನಮ್ಮ ನಾಸಿರ್ ಬಾಯ್ ಹೊಸ ಹುಡುಗ. ಕನ್ನಡ ಸಿಕ್ ಬಾ. ಕನ್ನಡ ಬರಲ್ವಂತೆ ನೀನು ಮಗನೇ ಅಲ್ಲ. ಓಹೋ RXಗಳ ಸುರಿಮಳೆ ಏನು ಸ್ಟ್ರೈಟಿಂಗ್ ನಿಲ್ಸ್ಕೊಬಿಟ್ರೆ ಇಲ್ಲ. ಓಕೆ MA ಟಿಂಕರಿಂಗ್ ವರ್ಕ್ಸ್ ಅಂತೆ. ಬೇಗ ಮಾಡಿದ್ರೆ ನಿಮಗೂ ಅನುಕೂಲ, ನಮಗೂ ಅನುಕೂಲ, ಎಲ್ರಿಗೂ ಅನುಕೂಲ.
ಏನು ಮಾಡಿ ಗೊತ್ತಾ, ಇನ್ನೊಂದು ಯಾವುದು ಹೇಳಿದ್ರಲ್ಲ ಸೈಲೆನ್ಸರ್ ಯಾವುದದು, ಈಗ ಏನು ಮಾಡಿ ಗೊತ್ತಾ, ನನಗೆ ಇದನ್ನು ಹಾಕ್ಕೊಡಿ, ನನಗೆ ಆ ಸೈಲೆನ್ಸರ್ಗೆ ಅಡ್ವಾನ್ಸ್ ತಗೊಳ್ಳಿ ನೀವು, ಅದನ್ನು 15 ದಿವಸ ಬುಟ್ಟೆ ಮಾಡಿಕೊಡಿ ನನಗೆ, ಅಲ್ಲಿವರೆಗೂ ನನಗೆ ಇದನ್ನು ಹಾಕ್ಕೊಡಿ ನೀವು. ಅಲ್ಲ ಕ್ರೋಮಿಯಮ್ ಮಾಡ್ಸಾಕ್ ಕೊಡ್ತೀರಾ, ಹಂಗೆ ಕೊಡ್ತೀರಾ ಕೊಡಿ. ಒಟ್ಟಿನಲ್ಲಿ ಸೈಲೆನ್ಸರು ನೀವು ಹೆಂಗೆ ಹಾಕಿದ್ರೆ ಹಂಗೆ ತಂದು ಕೊಡೋ ಜವಾಬ್ದಾರಿ ನಂದು. ಹಾಂ, ಒಟ್ಟಿನಲ್ಲಿ ಆ ಸೈಲೆನ್ಸರ್ಗೆ ನಮಗೆ ಅಡ್ವಾನ್ಸ್ ತೊಗೊಂಡು ಆ ಸೈಲೆನ್ಸರ್ ಮಾಡ್ಕೊಡ್ಬೇಕು ನೀವು. ಯಾಕೆಂದರೆ ಮೈಸೂರಿಗೆ ಬಂದಿದ್ದೀನಿ, ನಿಮ್ಗೆ ಈ ಥರ ಬೇಕು, ಯಾವ ಥರ ಬೇಕು ನನಗೆ ಹೇಳಿದ್ದೀನಿ ಆ ಥರ, ಅದು ತೋರಿಸ್ತೀನಿ. ಅವರು 15 ದಿವಸ ಟೈಮ್ ಕೇಳಿದ್ರಲ್ಲ, ಹೌದು ಅಡ್ವಾನ್ಸ್ ಅದಕ್ಕೆ ಕೊಟ್ಟಿರ್ತೀನಿ. ಅದು ಮಾಡಾದ್ಮೇಲೆ ಇದು ತಂದು ಇದನ್ನು ನೀವು ಬಿಚ್ಕೊಂಡು ನಿಮ್ದು ಇಟ್ಕೊಳ್ಳಿ, ನಮ್ಗೆ ಅದು ಹಾಕ್ಕೊಟ್ಬಿಡಿ. ಹಾಂ ಹಾಂ, ಕ್ರೋಮಿಯಮ್ಮು ನನಗೆ ಬಸ್ಸಿಗೆ ಹಾಕ್ಕೊಟ್ಬಿಡ್ತೀರಾ ಕ್ರೋಮ್ ಮಾಡಿಸಿ? ಹಾಂ, ಮಿಸ್ ಮಾಡಿಬಿಡಿ. ಈ ರೀತಿ ಹಾಕ್ಸ್ಬೇಕು ಅಂತ ಒಂದ್ಸಲ ಹಾಕಿ ನೋಡಿ ತೋರಿಸ್ತೀರಾ? ಈ ಥರ ಹಾಕ್ಸ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡೋವರೆಗೂ ನಾನು ಸೈಲೆನ್ಸರ್ ಸ್ಕ್ರೀಮಲ್ಲಿ ಹಾಕ್ತೀನಿ, ಆ ಥರ ಆರ್ಡ್ರ್ ಕೊಟ್ಟಿದ್ದೀನಿ. ಅದು ರೆಡಿ ಆಗೋವರೆಗೂ ಈ ಥರ ಸೈಲೆನ್ಸರ್ ಹಾಕ್ಕೊಡ್ತೀನಿ ಅಂತ ಹೇಳೋರೆ. ಸೊ ಅದು ರೆಡಿ ಆದಮೇಲೆ ಇದನ್ನು ವಾಪಸ್ ತೊಗೊಂಡು ಅದನ್ನು ಹಾಕ್ಕೊಡ್ತಾರೆ. ಸೊ ಬಂದಿದ್ದು ವೇಸ್ಟ್ ಆಗಬಾರ್ದಲ್ಲ ಗುರು, ನಿಮಗೆ ತೋರಿಸ್ಬೇಕಲ್ಲ ಯಾವ ರೀತಿ ಇದೆ, ಏನು ಕತೆ, ವರ್ಕ್ ಹೆಂಗಾಗುತ್ತೆ ಏನು. ಸೈಲೆನ್ಸರ್ ಬಿಸ್ತಾ ಇದ್ದಾರೆ, ಸ್ಟಾಕ್ ಸೈಲೆನ್ಸರು. ಅದಾದಮೇಲೆ ಇದು ಹಾಕ್ತಾರೆ ಈ ಚೇಂಬರ್ನ. ಯಾವ ರೀತಿ ಬರುತ್ತೆ ಸೌಂಡ್, ಏನು ಕತೆ ಅಂತ ನೋಡೋಣ. ವೆಯ್ಟಿಂಗ್ ಎಲ್ಲ ಪಂಟ್ರುಗಳೇ ಗುರು. ಇಲ್ಲಿ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರು ಎಲ್ಲ ಪಂಟ್ರುಗಳೇ. MA ಟಿಂಕರಿಂಗ್ ವರ್ಕ್ಸ್ ಅಂತ ಗ್ಯಾಸ್ ವೆಲ್ಡಿಂಗು, ಚೇಂಬರ್ಸು, RX ಕೆಲಸ ಎಲ್ಲ ಮಾಡ್ತಾರೆ. ಇದನ್ನು ಹಾಕ್ತಾ ಇದ್ದಾರೆ ನೋಡಿ. ಲುಕ್ ಬರುತ್ತೆ ಸೈಡಿಂದ. ಕ್ರೋಮ್ ಮಾಡಿಸಿದ್ರೆ ಸೂಪರಾಗಿ ಕಾಣುತ್ತೆ ಗುರು. ನೋಡಿ ಸೈಡಿಂದ ಇರುತ್ತೆ, ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಗುರು. ಆ ಸೈಲೆನ್ಸರ್ ಹಾಕ್ಲಿಕ್ಕೆ ಸ್ವಲ್ಪ ಫುಟ್ ರೋಸ್ನ ಸ್ವಲ್ಪ ಬೆಂಡ್ ಮಾಡಬೇಕು ಅನಿಸುತ್ತೆ. ಬೆಂಡ್ ಮಾಡ್ತಾ ಇದ್ದಾರೆ. ಲುಕ್ ವೈಸು ಸೂಪರಾಗಿ ಕಾಣ್ತಾ ಇದೆ. ಕ್ರೋಮಿಯಮ್ ಮಾಡಿಬಿಟ್ರೆ ಇನ್ನೂ ಅಲ್ಟಿಮೇಟಾಗಿ ಲುಕ್ ಬರುತ್ತೆ ಗುರು. ಸೊ ನೋಡ್ಕೊಳ್ಳಿ, ತೋರಿಸ್ಕೊಟ್ಟಿದ್ದೀನಿ ಶಾಪ್ನ. ಇನ್ನೊಂದ್ಸತಿ ಏನಾದರೂ ಕೆಲಸ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂದರೂ ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ಲೆಟ್ಸ್ಕೋ. ಏನೋ ಮಾಡ್ತಾವ್ರಪ್ಪ ಗ್ಯಾಸ್ ವೆಲ್ಡಿಂಗ್ ಮಾಡಿ. ಬೆಂಡ್ ಮಾಡೋಕ್ಕೆ ಫುಟ್ ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಹೀಟ್ ಮಾಡಿಬಿಟ್ಟು ಬೆಂಡ್ ಮಾಡ್ತಾರೆ ಅನಿಸುತ್ತೆ. ಸ್ವಲ್ಪ ಬೆಂಡ್ ಮಾಡಬೇಕಾ? ಫಿಟ್ ಆಗಿದೆ. ಸೌಂಡ್ ಹೆಂಗೆ ಬರುತ್ತೆ ನೋಡ್ಕೊಳ್ಳೋ ಅನಿಸುತ್ತೆ. ಫಿನಿಶಿಂಗ್ ಬಂದಿದೆ ಗುರು, ತೊಂದರೆ ಇಲ್ಲ. ಸ್ಟಾರ್ಟ್ ಮಾಡ್ತಾವ್ರೆ. ಹೆಂಗಿದೆ ಸೌಂಡು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಚೆನ್ನಾಗಿದೆ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಸೂಪರ್. ಲುಕ್ಕು ಚೆನ್ನಾಗಿ ಬಂದೈತಲ್ವಾ? ಸೌಂಡು ಲುಕ್ಕು ಎರಡು ಸೂಪರ್ ಆಗೈತೆ ಗುರು. ಸೌಂಡ್ ಎಲ್ಲ ಚೆಕ್ ಮಾಡ್ಕೊಂಡ್ರಲ್ಲ, ಫಿನಿಶಿಂಗು ಚೆಕ್ ಮಾಡಿದ್ರಿ ಅಲ್ವಾ? ಸೂಪರ್ ಬರ್ತೈತೆ. ಈಗ ಇದನ್ನು ಬಿಚ್ಚಿ ಇದನ್ನು ಕ್ರೋಮಿಯಮ್ ಕಳಿಸ್ತಾರೆ. ಆ ಕ್ರೋಮಿಯಮ್ ಮಾಡಿ ನನಗೆ ಊರಿಗೆ ಪಾರ್ಸಲ್ ಮಾಡ್ತಾರೆ. ಸೊ ಚೆಕ್ ಮಾಡ್ಕೊಂಡ್ರಲ್ವಾ, ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಗುರು. ನೋಡೋಣ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡುತ್ತೆ, ಮೈಲೇಜ್ ಯಾವ ರೀತಿ ಕೊಡುತ್ತೆ ಅಂತ. ಈಗ ಫುಟ್ ರೋಸ್ಟ್ನ ಬೆಂಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಇದು ಚೇಂಬರದ್ದು ಅದು ದಪ್ಪ ಬರುತ್ತಲ್ವಾ, ಫುಟ್ ರೋಸ್ಟ್ ಕೂರಲ್ಲ, ಅದಕ್ಕೋಸ್ಕರ ಬೆಂಡ್ ಮಾಡಿ ಡೌನ್ ಮಾಡಿದರು. ಈಗ ಬೆಂಡ್ ಮಾಡಿ ಒರಿಜಿನಲ್ ಹೆಂಗಿತ್ತು ಅದೇ ರೀತಿ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ದಿನ ಅಂದರೆ ಇನ್ನೊಂದು 3-4 ದಿನ ಬಿಟ್ಟು ಅದನ್ನು ಪೇಂಟ್ ಮಾಡಿಸ್ತೀನಿ ನಾಸಿರ್ ಬೈ ಹತ್ರ. ಸೊ ಇದು ಏನು ನೋಡ್ತಿದ್ದೀರ ಶೈಲ್ಡು, ಈ ಕಡೆದು ಆ ಕಡೆದು ಇವರೇ ತಗಡಿಂದೆಲ್ಲ ಮಾಡ್ತಾರಂತೆ. ಅವ್ರಿಗೆಲ್ಲ ಮಾಡೋಕ್ಕೆ ಹೇಳಿದ್ದೀನಿ. ಯಾಕೆಂದರೆ ಇದು ಒರಿಜಿನಲ್ ಬರಲ್ಲ ಗುರು. ದೀಕ್ಷಾ ಕಂಪ್ನಿ ಎಂಥ ಕಂಪ್ನಿದು ಹಾಕಿದ್ರು ಲಾಕ್ಗಳು ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ತಗಡಲ್ಲೇ ಮಾಡಿಸ್ಬಿಡೋಣ.
ಈ ಕಡೆದನ್ನೂ ಕೂಡ ಆ ಕಡೆದನ್ನೂ ಕೂಡ ಇವರೇ ಮಾಡ್ಕೊಡ್ತೀನಿ ಅಂತ ಹೇಳೋರೆ. ನೋಡೋಣ ಯಾವ ರೀತಿ ಬರುತ್ತೆ ಏನು ಕತೆ ಅಂತ. ಆ ಸೈಲೆನ್ಸರ್ ಹಾಕ್ಸಕ್ಕೆ ಬರ್ಬೇಕಲ್ಲ ಅವತ್ತಿನ ದಿನ, ಅದನ್ನು ರೆಡಿ ಮಾಡೋರು ನೋಡಿ ಇಲ್ಲಿ ತೋರಿಸ್ತಾವ್ರೆ. ಓಹೋ ಒಳ್ಳೆ ವೇಟ್ ಐತೆ ಬೈ ಇದು, ಚೆನ್ನಾಗೈತೆ. ಇದೇ ತಗಡಿಂದು ಈ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ ತಗಡಿಂದು. ಸೊ ಈ ಥರ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾರ ಬೇಕು ಅಂದರೆ ಚೇಂಬರು, ಇದು ಟ್ಯಾಂಕು, ಸರ್ವಿಸ್ ಎಲ್ಲ ಮಾಡ್ಕೊಡ್ತಾರೆ ಇವರು. ಚೆನ್ನಾಗಿತ್ತಲ್ಲ ಒಟ್ಟು ತಗಡಿಂದು. ಒಂದು ಸತಿ ಯಾಕಾರ ಅಲ್ಲಾಡಬಾರ್ದು, ಹಂಗೈತೆ ಲಾಕ್ಗಳಾಗಲಿ ಇದಾಗಲಿ ಎಲ್ಲ ಕಡಕ್ಕಾಗೈತೆ ಗುರು. ನೋಡಿ ಕ್ಯಾಟ್ ಸೈಲೆನ್ಸರ್ ಇಟ್ಕೊಂಡವ್ರೆ. ಇದು ಝೆಡ್ಗಳವ, ಇದು ಝೆಡ್ಗೆ ರೆಡಿ ಮಾಡವ್ರೆ. ಯಾರಿಗೆ ಇದು ಬೆಂಗಳೂರವ್ರ ಮೈಸೂರವ್ರ ಕೇಳಿದವ್ರ? ಅವ್ರ ಬ್ರ್ಯಾಂಡಿಂಗು ಏಜಸ್ ಅಂತ ಚೆನ್ನಾಗಿ ಮಾಡವ್ರೆ. ನಾವು RX-Z ಹುಡುಕ್ತಾ ಇದ್ದೀವಿ, ಹೇಳಿದ್ದೀವಿ ಬೈಗೆ, ನೋಡಿ ಯಾವ್ದಾರು ಇದ್ರೆ ಅಂತ ಹೇಳ್ತೀನಿ ಅಂತ ಹೇಳವ್ರೆ. ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಆಯ್ತು ಗುರು. ಒಟ್ಟಿನಲ್ಲಿ RX A to Z ಕೆಲಸ ಮಾಡ್ತಾರೆ. ಇನ್ಬಿಲ್ಡು ಚೇಂಬರ್ಸು, RX-Z 135 5 ಸ್ಪೀಡು ಎಲ್ಲ ಮಾಡ್ತಾರೆ. ಇನ್ಬಿಲ್ಡ್ ನೋಡಿ, ಇನ್ಬಿಲ್ಡ್ ಹಾಕೋರಲ್ಲಿ ಇನ್ಬಿಲ್ಡು ಕೂಡ ಐತೆ. ನಿಮಗೆ ಬೇಕು ಅಂದರೆ ಇನ್ಬಿಲ್ಡು. ಮುಂದ್ಗಡೆ ಫುಲ್ ಕಾಪರ್ ಬರುತ್ತೆ. ಆಮೇಲೆ ಮುಂದ್ಗಡೆ ನೋಡಿ ಈ ಬೆಂಡಿಂಗು ಸಕಾಲ ಮಾಡೋರು ಗುರು. ಕೆಲಸ ಇಂಪಾರ್ಟೆಂಟು, ಎಲ್ಲಾದ್ರೆ ಏನಂತೆ ಕೆಲಸಗಾರರು ಇಂಪಾರ್ಟೆಂಟು, ಕೆಲಸ ಇಂಪಾರ್ಟೆಂಟು, ಕೆಲಸ ಚೆನ್ನಾಗೋದು ಇಂಪಾರ್ಟೆಂಟು. ಒಂದು ಸತಿ ಟ್ರೈ ಮಾಡಿ ನೋಡಿ MI ಟಿಂಕರಿಂಗ್ ವರ್ಕ್ಸ್ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.